ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಒಂದು ಮುಖ್ಯವಾದ ಕಾರ್ಯವನ್ನು ನೀವು ಅರಿತುಕೊಳ್ಳಬೇಕು. ಯಾವುದೇ ಕಾರ್ಯಕ್ಕೂ ಒಂದು ಪ್ರಯಾಸ ಅವಶ್ಯ. ಓದುವಂಥ ಮಕ್ಕಳನ್ನು ನೋಡಿರಿ, ಎಕ್ಸಾಮ್ ಬರೆಯುವುದಕ್ಕೆ ಓದುತ್ತಾರೆ, ಪ್ರಯಾಸ ಪಡುತ್ತಾರೆ. ಒಂದು ಕೆಲಸ ಬೇಕು, ಇಂಟರ್ವ್ಯೂಗೆ ಹೋಗುವುದಕ್ಕೆ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ, ಪ್ರಯಾಸ ಪಡುತ್ತಾರೆ. ಕೆಲಸ ಮಾಡುವವರನ್ನು ನೋಡಿರಿ, ಪ್ರಮೋಷನ್ ಬೇಕೆಂದರೆ ಶ್ರಮಪಟ್ಟು ದುಡಿದು ಹೊಸದಾಗಿ ಕಲಿತು ಪ್ರಯಾಸ ಪಡುತ್ತಾರೆ. ಬಿಸ್ನೆಸ್ ನಡೆಸುತ್ತಾ ಇರುವಂಥವರು ಇನ್ನೂ ಹೆಚ್ಚಾಗಿ ಬಿಸ್ನೆಸ್ ಆಶೀರ್ವದಿಸಲ್ಪಡಬೇಕು ಅಂದರೆ ಅದಕ್ಕಾಗಿ ಹಗಲು ರಾತ್ರಿ ಪ್ರಯಾಸ ಪಡುತ್ತಾರೆ. ರೈತರು ಆ ಭೂಮಿಯಿಂದ ಲಾಭವನ್ನು ಪಡೆದುಕೊಳ್ಳಬೇಕು ಅಂದರೆ ಕಠಿಣವಾಗಿ ದುಡಿದು ಪ್ರಯಾಸ ಪಡುತ್ತಾರೆ. ಪ್ರಯಾಸ ಇಲ್ಲದೇನಾದರೂ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ಯವೇದದಲ್ಲಿ ಒಂದು ಕಾರ್ಯ ಹೇಳಲ್ಪಟ್ಟಿದೆ. ಫಿಲಿಪಿಯವರಿಗೆ 2:12 ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಂದರೆ ರಕ್ಷಣೆ ಅನ್ನುವಾಗ ಒಂದು ದಿನದ ಅನುಭವದಲ್ಲಿ ಅದು ಮುಗಿದು ಹೋಗುವುದಿಲ್ಲ. ಒಂದು ದಿನ ರಕ್ಷಣೆ ಹೊಂದಿದೆವು, ಹೊಸದಾಗಿ ಹುಟ್ಟಿದೆವು, ಯೇಸು ಪಾಪವನ್ನೆಲ್ಲ ಕ್ಷಮಿಸಿಬಿಟ್ಟನೋ ಮುಗಿಯಿತು ಎಂಬುದಾಗಿ ಅಂದುಕೊಳ್ಳಬೇಡಿ. ಕೊನೆಯವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದುತ್ತಾನೆಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಕೊನೆಯವರೆಗೂ ರಕ್ಷಣೆಯನ್ನು ಸಾಧಿಸಿಕೊಳ್ಳಬೇಕು, ಅದಕ್ಕಾಗಿ ಶ್ರಮ ಪಡಬೇಕು. ನಿಮ್ಮ ರಕ್ಷಣೆಯು ಪರಿಪೂರ್ಣಗೊಳ್ಳುವುದಕ್ಕೆ ಪ್ರಯಾಸ. ಅದಕ್ಕೆ ಏನು ಮಾಡಬೇಕು? ಅದಕ್ಕಾಗಿಯೇ ಸತ್ಯವೇದವನ್ನು ಧ್ಯಾನಿಸುವುದು, ಪ್ರಾರ್ಥಿಸುವುದು, ಸುವಾರ್ತೆಯನ್ನು ಸಾರುವಂಥದ್ದು, ಸಾಕ್ಷಿ ಹೇಳುವಂಥದ್ದು, ಇದನ್ನೆಲ್ಲ ಮಾಡುತ್ತಾ ನಮ್ಮ ರಕ್ಷಣೆಗೆ ಒಂದು ಸುರಕ್ಷತೆ ಉಂಟಾಗುತ್ತದೆ. ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದಲ್ಲಿ ಒಂದು ಸುರಕ್ಷತೆ, ಪ್ರತಿನಿತ್ಯ ಸತ್ಯವೇದವನ್ನು ಧ್ಯಾನಿಸುವಾಗ ಒಂದು ಸುರಕ್ಷತೆ. ನೀವು ಪ್ರತಿನಿತ್ಯ ಯೇಸುವನ್ನು ತಿಳಿಸುತ್ತಾ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ, ಸಾಕ್ಷಿ ಹೇಳುತ್ತಾ ಒಂದು ಬಲ, ಅಂದರೆ ಪ್ರಯಾಸ ಪಡುವುದು. ನಿಮ್ಮ ರಕ್ಷಣೆಯು ಪರಿಪೂರ್ಣಗೊಳ್ಳುವುದಕ್ಕೆ ಪ್ರಯಾಸ ಪಡುವುದು. ಸುಮ್ಮನೆ ಕುಳಿತುಕೊಂಡು ಅದನ್ನೆಲ್ಲ ದೇವರು ನೋಡಿಕೊಳ್ಳುತ್ತಾರೆ ಅನ್ನಬಾರದು. ನಾವು ಮಾಡಬೇಕಾದನ್ನು ನಾವು ಮಾಡಬೇಕು, ಕರ್ತನು ಮಾಡಬೇಕಾದನ್ನು ಆತನು ಮಾಡುವನು. ಸರಿನಾ? ಹಾಗಾದರೆ ಇಂದು ಹೇಳಿರಿ, ದೇವರೇ, ನಾನು ಪ್ರಯಾಸ ಪಡಲು ಒಪ್ಪಿಸಿಕೊಡುತ್ತೇನೆ. ನನ್ನ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಲು ಒಪ್ಪಿಸಿಕೊಡುತ್ತೇನೆ. ಒಪ್ಪಿಸಿಕೊಡುವಿರಾ? ದೇವರೇ, ಈ ರಕ್ಷಣೆಯು ಪರಿಪೂರ್ಣಗೊಳ್ಳುವುದಕ್ಕೆ ಪ್ರಯಾಸ ಪಡಲು ಒಪ್ಪಿಸಿಕೊಡುತ್ತೇನೆ. ನಾನು ಸೋಮಾರಿಯಾಗಿ ಇರುವುದಿಲ್ಲ. ಸತ್ಯವೇದವನ್ನು ಧ್ಯಾನಿಸಲು, ಪ್ರಾರ್ಥಿಸಲು, ಸುವಾರ್ತೆಯನ್ನು ಸಾರಲು, ಸಾಕ್ಷಿ ಹೇಳಲು, ಆತ್ಮಗಳನ್ನು ಆದಾಯ ಮಾಡಲು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.